ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಖಂಡಿತವಾಗ್ಲೂ ಆಯ್ತಾ, ಈ ವಿಡಿಯೋ ನಿಜವಾಗ್ಲೂ ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದ ವಿಡಿಯೋ ಅಲ್ಲ, ಆದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಂತ ವಿಡಿಯೋ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 17 ಕಂಟೆಸ್ಟೆಂಟ್ಗಳ ಮನೋಭಾವ, ಒಬ್ಬೊಬ್ಬರ ಮನೋಭಾವ ಒಂದೊಂದ್ ತರ, ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದ್ ತರ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಹೋದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಕೂಡ ಆಯ್ತಾ ಒಬ್ಬೊಬ್ಬರು ಫ್ರೆಂಡ್ಶಿಪ್ ನ ಮಾಡ್ಕೊಂಡಿದ್ದಾರೆ, ಕೆಲವರು ಒಂದು ಗ್ರೂಪ್ ಫ್ರೆಂಡ್ಶಿಪ್ ನ ಮಾಡ್ಕೊಂಡಿದ್ದಾರೆ, ಇನ್ನೂ ಕೆಲವರು ಯಾರನ್ನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ಇನ್ನೂ ಕೆಲವರು ಆಯ್ತಾ ಎಲ್ಲರೊಟ್ಟಿಗೆ ಕೂಡ ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ. ನಾನು ಅಂತವ್ರ ಬಗ್ಗೆನೇ ಹೇಳಕೊಟ್ಟಿರೋದು. ಏನಪ್ಪ ವಿಷಯ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಅನುಷಾ ರೈ ಅವರು ಬರ್ತ್ಡೇನ ಆಚರಿಸ್ಕೊಂಡ್ರು. ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಏನಿದ್ದಾರೆ ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ ಅನ್ನೋ ವಿಷಯ ನಮಗಿದೆ, ಸರಿನಾ? ಅಂದ್ರೆ ಅನುಷಾ ರೈ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಅನುಷಾ ರೈ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಅನುಷಾ ಅವರು ಕರೆದಿರೋದೇನೋ ಸತ್ಯ, ಆದ್ರೆ ಯಾಕೆ ಆಯ್ತಾ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಬಂದಿಲ್ಲ? ಕಾರಣ ಏನು? ಯಾಕೆಂದ್ರೆ ನೋಡಿ, ಯಾವಾಗ್ಲೂ ಅಷ್ಟೇನೆ, ಎಷ್ಟು ಸೀಸನ್ಗಳನ್ನ ನಾವು ನೋಡಿದೀವಿ. ಬರೀ ಇದು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ನಾನು ಬಿಗ್ ಬಾಸ್ ನ ನೋಡಿದೀನಿ. ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಬಿಗ್ ಬಾಸ್ ಒಳಗಡೆ 108 ಪ್ಲಾನ್ ಮಾಡ್ತಾರೆ ಆಯ್ತಾ. ಹೊರಗಡೆ ಹೋದ್ಮೇಲೆ ನಾವು ಟ್ರಿಪ್ ಹೋಗೋಣ, ಆಗಿರೋಣ, ಈಗಿರೋಣ ಅಂತ. ಬಟ್ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಅವ್ರ ಲೈಫು ಅವರಿಗೆ, ಅಂದ್ರೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳಲ್ಲ. ಅವರಿಗೆ ಯಾರು ಇಷ್ಟ ಆಗಿರ್ತಾರೆ ಅವ್ರ ಜೊತೆಗೆ ಅವರು ಹ್ಯಾಪಿಯಾಗಿ ಒಂದು ಫ್ರೆಂಡ್ಶಿಪ್ ನ ಟ್ರಾವೆಲ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಫ್ರೆಂಡ್ಶಿಪ್ ಬೇಡ, ಏನು ಬೇಡ ಅಂತೇಳಿ ಕಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಲೈಫನ್ನ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಹಂಗ ನೋಡ್ಕೊಳ್ಳೋದ್ರಿಂದ ಅದು ಪ್ಲಸ್ ಅಂತ ನಾನು ಕೇಳೋದಾದ್ರೆ ಬಿಗ್ ಮೈನಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂತಂದ್ರೆ ಯಾವಾಗ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಒಂದು ಒಡನಾಟ ಇರುತ್ತೆ, ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ, ಖಂಡಿತವಾಗ್ಲೂ ಕೂಡ ಪ್ರೇಕ್ಷಕರು ಅಂದ್ರೆ ನಿಮಗೆ ಓಟ್ ಹಾಕಿದಂತಹ ಪ್ರೇಕ್ಷಕರು, ನಿಮ್ಮನ್ನ ಇಷ್ಟಪಡುವಂತಹ ಫ್ಯಾನ್ಸ್ಗಳಿಗೆ ನಿಮ್ಮ ಮೇಲೆ ಅಪಾರವಾದ ಒಂದು ನಂಬಿಕೆ ಬರುತ್ತೆ, ಅಪಾರವಾದಂತಹ ಒಂದು ಪ್ರೀತಿ ಬರುತ್ತೆ. ಓಕೆ ಅಪ್ಪ, ನಾವು ಓಟ್ ಹಾಕಿದಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಸೇಮ್ ಆಗಿದ್ದಾರೆ, ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ಅನ್ನೋ ಒಂದು ಮನೋಭಾವ ಬರುತ್ತೆ. ಅದೇ ನಿಮ್ಗೆ ಯಾವಾಗ ನೀವು ಬಿಗ್ ಬಾಸ್ ಅಲ್ಲಿ ಆಯ್ತಾ ತುಂಬಾನೇ ಚೆನ್ನಾಗಿದ್ದು, ಬಿಗ್ ಬಾಸ್ ಇಂದ ಆಯ್ತಾ ಆಚೆ ಬಂದ ಮೇಲೆ ಆಯ್ತಾ ನಾನೇನು, ನನಗೆ ಇವರೆಲ್ಲ ಏನ್ ಲೆಕ್ಕನ ಅನ್ನೋ ರೀತಿ ಒಂದು ಗತ್ತೆಲ್ಲ ಮೇಂಟೈನ್ ಮಾಡಿದ್ರೆ ಅದು ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಸೀಸನ್ಗೆ ಈಗ ಬಿಗ್ ಬಾಸ್ 11 ಓಕೆ, ಬಿಗ್ ಬಾಸ್ 12ಗೆ ಬಂದಾಗ ಯಾರಾದ್ರೂ ತುಂಬಾ ಆಯ್ತಾ ಡ್ರಾಮಾಗಳು ಮಾಡ್ತಾ ಇದ್ರೆ ನಮ್ಮ ಪ್ರೇಕ್ಷಕ ಪ್ರಭು ನಂಬಲ್ಲ, ಫ್ಯಾನ್ಸ್ಗಳಂತೂ ನಂಬದೇ ಇಲ್ಲ. ಯಾಕೆ ಈ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಅನ್ನೋದು ಒಂದು ಬಿಗ್ ಪ್ಲಾಟ್ಫಾರ್ಮ್. ನೀವು ಅಲ್ಲಿ 17 ಕಂಟೆಸ್ಟೆಂಟ್ಗಳು ಹೋಗಿರ್ತೀರಾ. ಯಾಕೆಂದ್ರೆ ನಿಮ್ಮ ಲೈಫ್ ಸ್ಟೈಲ್ಗಳು ಬೇರೆ, ನಿಮ್ಮ ವ್ಯಕ್ತಿತ್ವಗಳು ಬೇರೆ, ಒಬ್ರಿಗೊಬ್ರು ಗೊತ್ತಿರಲ್ಲ. ಅಲ್ಲಿ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ತೀರಾ, ಒಬ್ರಿಗೊಬ್ರು ಒಂದು ಅನ್ಯೋನ್ಯವಾಗಿರ್ತೀರಾ ಇರುವಷ್ಟು ಕಾಲ. ಬಿಗ್ ಬಾಸ್ ಮನೆಯಿಂದ ಬಂದಾದ ಕ್ಷಣ ಆಯ್ತಾ ಮತ್ತೆ ನೀವು ಅಲ್ಲಿದ್ದೆಲ್ಲ ನಾಟಕ. ಬಿಗ್ ಬಾಸ್ ಆಚೆ ಆಯ್ತಾ ನಾವು ನಮ್ಮ ಲೈಫು ಅಷ್ಟೇ, ನಮ್ಗೇನು ಸಂಬಂಧ ಇಲ್ಲ, ನಂಗೆ ನೀವು ಇದ್ಬಿಟ್ರಿ ಅಂತ ಇಟ್ಕೊಳ್ಳಿ. ನೋಡುವಂತಹ ಪ್ರೇಕ್ಷಕರಿಗೆ ಇದೆಲ್ಲವೂ ಕೂಡ ಗೇಮಿಗೋಸ್ಕರ, ಜಸ್ಟ್ ಎ ಗೇಮ್ ಅನ್ನೋ ಒಂದು ಮನೋಭಾವ ಬರುತ್ತೆ. ಬಿಗ್ ಬಾಸ್ ಅನ್ನೋದು ನಾಟ್ ಎ ಗೇಮ್, ನಾಟ್ ಎ ಜೋಕ್, ಒಂದು ಲೈಫ್, ಒಂದು ಮೆಮೊರಿ, ಒಂದು ಜರ್ನಿ. ಬಿಗ್ ಬಾಸ್ ಜರ್ನಿ ಅನ್ನೋದು ನಿಜವಾಗ್ಲೂ ಕೂಡ ಒಂದು ಲೈಫಲ್ಲಿ ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಯಾಕೆಂದ್ರೆ 8 ಕೋಟಿ ಕನ್ನಡಿಗರಲ್ಲಿ 17 ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೊಂದು ಸಿಕ್ಕಂತ ಬೆಸ್ಟ್ ಆಪರ್ಚುನಿಟಿ ಆಯ್ತಾ. ಅವರ ಹ್ಯಾಟಿಗೆ ಒಂದು ಫೆದರ್ ಎಕ್ಸ್ಟ್ರಾ ಸೇರಿದಂಗೆ ಅದು ಆಯ್ತಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂತ ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಕೆಲವೊಬ್ರು ಬದಲಾಗ್ತಾರೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ನಮ್ಮ ಅನುಷಾ ಅವರು ಆಯ್ತಾ, ಅನುಷಾ ಅವ್ರ ಬಗ್ಗೆ ಹೇಳಲೇಬೇಕು. ಶಿ ಇಸ್ ವೆರಿ ವೆರಿ ಆಯ್ತಾ ಅಂಬಲ್ ಗರ್ಲ್. ಅದಲ್ಲದೆ ತುಂಬಾ ಒಳ್ಳೆ ಹುಡುಗಿ ಅನುಷಾ ಅವರು. ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಹೆಂಗೆ ಹೇಳ್ತೀನಿ ಅಂತಂದ್ರೆ, ಅನುಷಾ ಹೆಂಗಪ್ಪ ಅಂತಂದ್ರೆ ನೀವ್ ಹೇಗೋ ಹಾಗೆ, ಅಂದ್ರೆ ನೀವು ಅವ್ರನ್ನ ಪ್ರೀತಿಯಿಂದ ನೋಡಿದ್ರೆ ಅವ್ರು ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ. ಅನುಷಾ ಹತ್ರ ಡ್ರಾಮಾ ಗಿಮಾ ಎಲ್ಲ ನಡೆಯಲ್ಲ, ಓಪನ್ ಆಗಿ ಮುಕ್ಕೊಂಡಂಗೆ ಹೇಳ್ಬಿಡ್ತಾರೆ. ನಮ್ಮ ಅನುಷಾ ಅವರು ಬರ್ತ್ಡೇನ ಆಚರಿಸ್ಕೊಂಡ್ರು. ಖಂಡಿತವಾಗ್ಲೂ ಅವ್ರು ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಅವರು ಇನ್ವೈಟ್ ಮಾಡಿದ್ರು. ಅದರಲ್ಲಿ ಬಂದವ್ರು ಯಾರ್ಯಾರು ತುಂಬಾ ಪ್ರೀತಿಯಿಂದ ಬಂದು
ಬಂದು ಆಯ್ತಾ ಅನುಷಾನ ಜೊತೆ ಇದ್ದು ಅನುಷಾ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋದಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ಸುರೇಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು ಗೋಲ್ಡ್ ಸುರೇಶ್ ಅವರಿಗೆ ಸುಮಾರು ಕಾಲದಿಂದ ಅವರಿಗೆ ಹೆಲ್ತ್ ಇಶ್ಯೂ ಇತ್ತು, ಈಗ ಸ್ವಲ್ಪ ಚೆನ್ನಾಗಿದ್ದಾರೆ. ಅವರು ಅನುಷಾ ಅವರ ಬರ್ತ್ಡೇಗೆ ಬಂದರು, ವಿಶ್ ಮಾಡಿದ್ರು, ಫೋಟೋ ತೆಗೆಸ್ಕೊಂಡ್ರು, ನಿಜವಾಗ್ಲೂ ಹ್ಯಾಪಿ ಆಗಿದ್ರು ನಮ್ಮ ಗೋಲ್ಡ್ ಸುರೇಶ್ ಅವರು. ನನಗೂ ಕೂಡ ತುಂಬಾ ಖುಷಿ ಆಯ್ತು, ತುಂಬಾ ದಿನಗಳ ಮೇಲೆ ನೋಡ್ದಂಗಾಯ್ತು. ಅದಲ್ಲದೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ದೋಸ್ತರು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಬೆಸ್ಟ್ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡುವಂತರು ಅಂದ್ರೆ ನಮ್ಮ ಧನ್ರಾಜ್ ಅವರು, ಅದೇ ರೀತಿ ನಮ್ಮ ಹನುಮಂತು. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ವಿನ್ನರ್ ಹನುಮಂತು ಮತ್ತು ಧನ್ರಾಜ್ ಅವರ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಕ್ಯಾಶುಯಲ್ ಆಗಿ, ಯಾವ ಸೆಲೆಬ್ರಿಟಿ ಈಗೋ ಇಲ್ದಂಗೆ ಏನೂ ಇಲ್ಲ. ಹನುಮಂತು ಒಂದು ಬಿಗ್ ಬಾಸ್ ವಿನ್ ಆಗಿದ್ದೀನಿ ಅನ್ನೋ ಈಗೋನು ಕೂಡ ಇಲ್ಲ, ಒಂದು ಫ್ರೆಂಡ್ಲಿ ಆಗಿ ಅವರಿಬ್ರು ಇರ್ತಾರೆ. ದೋಸ್ತ ಅನ್ನೋದು ಅದಕ್ಕೆ ಅಂತ ಕಾಣುತ್ತೆ. ಧನ್ರಾಜ್ ಮತ್ತು ಹನುಮಂತು ಆಯ್ತಾ ಇಬ್ರು ಕೂಡ ಆಯ್ತಾ ನಮ್ಮ ಅನುಷಾ ಅವರ ಬರ್ತ್ಡೇಗೆ ಬಂದಿದ್ರು, ಹ್ಯಾಪಿಯಾಗಿ ಊಟ ಮಾಡ್ಕೊಂಡು, ಅನುಷಾ ಜೊತೆ ಕೇಕ್ ಕಟ್ ಮಾಡ್ಕೊಂಡು, ಅನುಷಾ ಜೊತೆ ಫೋಟೋ ತಕ್ಕೊಂಡು, ಹನುಮಂತು ಮತ್ತೆ ಧನ್ರಾಜ್ ಇಬ್ರು ಕೂಡ ನಿಜವಾಗ್ಲೂ ಒಂಥರ ಸಾಧು ಸ್ವಭಾವದವರು ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಈಗೋ ಇಲ್ಲ. ಸೆಲೆಬ್ರಿಟಿ ಅನ್ನೋದಂತೂ ಕೇಳದ್ದೇ ಬೇಡ. ಸಿಂಪಲ್ ಆಗಿ ನಮ್ಮ ಹನುಮಂತು ಯಾವ ಪಾರ್ಟಿಗೆ ಹೋಗ್ಲಿ ಏನಕ್ಕೋಗ್ಲಿ ಸಿಂಪಲ್ ಆಗಿ ಒಂದು ಲುಂಗಿ ಹಾಕೊಂಡು, ನನಗೆ ಅದು ತುಂಬಾ ಇಷ್ಟ ಆಗೋದು. ನಿಜವಾಗ್ಲೂ ಕೂಡ ಗುರು, ನಾನು ಎಷ್ಟೇ ಎತ್ತರಕ್ಕೆ ಹೋಗ್ಲಿ, ನಾನು ಇರೋದೇ ಹಿಂಗ್ ಗುರು ಅಂತೇಳಿ ಪಾರ್ಟಿಗೆ ಆರಾಮಾಗಿ ಒಂದು ಲುಂಗಿ ಕ್ಯಾಶುಯಲ್ ಶರ್ಟ್ ಹಾಕೊಂಡ್ಬಿಟ್ಟು ಹನುಮಂತು ಮತ್ತೆ ನಮ್ಮ ಧನ್ರಾಜ್ ಅವರು ಬಂದ್ರು, ಅನುಷಾ ಅವರಿಗೆ ಬರ್ತ್ಡೇ ವಿಶಸ್ ಹೇಳಿದ್ರು, ಊಟ ಮಾಡಿದ್ರು, ಹ್ಯಾಪಿಯಾಗಿ ಫೋಟೋ ತೆಗೆಸ್ಕೊಂಡ್ರು, ಎಲ್ಲ ಮೀಡಿಯಾದವ್ರ ಜೊತೆನೂ ಫೋಟೋ ತೆಗೆಸ್ಕೊಂಡ್ರು, ಆರಾಮಾಗಿ ಹೋದ್ರು. ನಿಜವಾಗ್ಲೂ ಕೂಡ ನಾನು ಅದನ್ನೇ ಹೇಳೋದು, ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡೋದು ಅಂದ್ರೆ ಅದು ಆಯ್ತಾ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದನ್ನ ಒಂದು ನಾಟಕದ ರಂಗದ ತರ ಮಾಡಬಾರ್ದು. ಬಿಗ್ ಬಾಸ್ ಒಂದು ನಾಟಕದ ರಂಗ, ನಾವು ಅಲ್ಲಿ ಆಯ್ತಾ ಪಾತ್ರಧಾರಿಗಳು, ಪಾತ್ರನ ಮಾಡ್ಬಿಟ್ಟು ನಾವು ಮನೆಗೆ ವಾಪಸ್ ಬರ್ತೀವಿ ಅನ್ನೋದಿರ್ಬಾರ್ದು. ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಎಮೋಷನಲಿ ವ್ಯಕ್ತಿತ್ವಗಳನ್ನ ಕನೆಕ್ಟ್ ಮಾಡಿಸುವಂತ ಒಂದು ಜಾಗ. ಓಕೆ, ಕೆಲವೊಬ್ರು ಅದನ್ನ ಓಕೆ ನಮ್ಗೊಂದು ರೆಮ್ಯುನರೇಷನ್ ಕೊಟ್ಟಿದಾರಪ್ಪ, ನನಗೊಂದು ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ನಾನು ಒಂದು 3 ದಿನ ಇದು ಬಂದೆ, ಹಾ ಮೆಂಟಾಲಿಟಿಲೂ ಕೆಲವರು ಇರ್ತಾರೆ, ಇಟ್ಸ್ ಓಕೆ, ಅದು ಅವರಿಗೆ ಮೈನಸ್ಸು. ನಾನು ಇದನ್ನ ತುಂಬಾ ವರ್ಷಗಳಿಂದ ನೋಡಿದ್ದೀನಿ. ಆ ಆಟಿಟ್ಯೂಡ್ ಆಗಿ ಇದ್ದಂಥವ್ರು ಕೊನೆಗೆ ಯಾವ್ದು ಶೋಗಳು ಸಿಗ್ದೇನೆ, ಯಾವುದ್ರಲ್ಲೂ ಅವಕಾಶಗಳು ಸಿಗ್ದೇನೆ ಮೂಲೆ ಗುಂಪಾಗಿದ್ದನ್ನ ನಾನು ನೋಡಿದ್ದೀನಿ ಆಯ್ತಾ. ಅದನ್ನ ನಾನು ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದಾದ ನಂತರ ನಮ್ಮ ಭವ್ಯಗೌಡ, ನಿಮ್ಮೆಲ್ಲರಿಗೂ ಗೊತ್ತು, ಭವ್ಯಗೌಡ ಮತ್ತೆ ಅನುಷಾ ಬಿಗ್ ಬಾಸ್ ಮುಗಿದ ನಂತರ ದಿನದಿಂದನೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಶಿಪ್ ಆಯ್ತಾ. ನಿಜವಾಗ್ಲೂ ಭವ್ಯಗೌಡ ಮತ್ತೆ ಅನುಷಾ ಆ ಜರ್ನಿ ಏನಿಲ್ಲ, ಆ ಬಿಗ್ ಬಾಸ್ ಜರ್ನಿ, ಅದನ್ನ ನಿಜವಾಗ್ಲೂ ಅವ್ರು ಹ್ಯಾಪಿಯಾಗಿ ಆಯ್ತಾ ಆ ಮೆಮೊರಿನ ಕ್ರಿಯೇಟ್ ಮಾಡಿದ್ರು ಆಯ್ತಾ. ಬಿಗ್ ಬಾಸ್ ಮನೆಯಿಂದ ಬಂದ್ರು, ಇಬ್ರು ಹ್ಯಾಪಿಯಾಗಿ ಓಡಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ರಾಯರ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲಾ ಕಡೆ ದೇವಸ್ಥಾನಗಳಿಗೆ ಹೋಗೋದು, ಮನೆಗಳೇ ಅಂದ್ರೆ ಅನುಷಾ ಮನೆಗೆ ಭವ್ಯಗೌಡ ಹೋಗೋದು, ಭವ್ಯಗೌಡ ಮನೆಗೆ ಅನುಷಾ ಬರೋದು ಆಯ್ತಾ. ಅವರಿಬ್ರು ಹ್ಯಾಪಿಯಾಗಿ ಅಂದ್ರೆ ನೋಡಿ, ಅದನ್ನೇ ಹೇಳೋದು ಅಂದ್ರೆ ಈ ಜೆನ್ಯೂನಿಟಿನ ತೋರ್ಸೋದು ಅಂತೀವಲ್ಲ, ಅದನ್ನೇ ಒಂದು ಭವ್ಯಗೌಡ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ತುಂಬಾನೇ ಜೆನ್ಯೂನ್ ಹುಡುಗಿ. ಯಾರಾದ್ರೂ ಪ್ರೀತಿ ತೋರಿಸಿದ್ರೆ ನಿಜವಾಗ್ಲೂ ಭವ್ಯಗೌಡ ಅವ್ರನ್ನ ಮರ್ಯಾದೆ ಇಲ್ಲ, ಕಳೆದೋಗ್ಬಿಡ್ತಾರೆ ಭವ್ಯಗೌಡ ಅನುಷಾ ಫ್ರೆಂಡ್ಶಿಪ್ ಹಂಗೆ ಇದೆ. ಅವರಿಬ್ರು ನಿಜವಾಗ್ಲೂ ಕೂಡ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಆ ಫ್ರೆಂಡ್ಶಿಪ್ ನ ಅವ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಹೇಳ್ತಾರೆ ನನಗೆ, ಭವ್ಯಗೌಡ ಆನೆಸ್ಟ್ ಅಲ್ಲ, ಹಾಗೆ ಹೀಗೆ ಗೇಮಿಗೋಸ್ಕರವಾಗಿ ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರು, ಇವ್ರನ್ನ ಯೂಸ್ ಮಾಡ್ಕೊಂಡ್ರು ಅಂತ. ಇದನ್ನ ನೀವು ಭವ್ಯಗೌಡ ಕೇಳುವ ಅಗತ್ಯವೇ ಇಲ್ಲ. ಭವ್ಯಗೌಡ ಗೇಮಿಗೋಸ್ಕರವಾಗಿ ಆಯ್ತಾ ಯಾರನ್ನು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಭವ್ಯಗೌಡ ಯಾರನ್ನಾದ್ರೂ ಒಂದ್ಸರಿ ನಂಬಿದ್ರೆ ಕೊನೆ ತನಕ ಕೈ ಬಿಡುವ ಹುಡುಗಿನೇ ಅಲ್ಲ. ಆಮೇಲೆ ಫೇಕ್ ಇಲ್ಲ ಭವ್ಯಗೌಡನ ಹತ್ರ, ಫೇಕ್ ಆಗಿ ಏನನ್ನೂ ಮಾಡಲ್ಲ ಆಯ್ತಾ, ಫೇಕ್ ಆಗಿ ಏನನ್ನೂ ಮಾಡಲ್ಲ. ನಂಬಿದವ್ರನ್ನಂತೂ ನಡುನಿರಲ್ ಕೈ ಬಿಡೋದೇ ಇಲ್ಲ ಭವ್ಯಗೌಡ. ಓಕೆ, ನೀವು ಅದು ನಿಮ್ಮ ಒಂದಿದು, ಇಟ್ಸ್ ಓಕೆ. ಅನುಷಾ ಅವರ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ನಿಜವಾಗ್ಲೂ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನೋಡುವಂತವರಿಗೆ ಮತ್ತೆ ಬಿಗ್ ಬಾಸ್ ನ ನೆನಪಿಸಿದ್ರು ಆಯ್ತಾ. ನಮ್ಗೆ ಹನುಮಂತು ಮತ್ತೆ ಧನ್ರಾಜ್ ಅವ್ರನ್ನ ನೋಡ್ತಾ ಇದ್ರೆ ಆ ದೋಸ್ತು ಅಂದ್ರೆ ಆ ಬಿಗ್ ಬಾಸ್ ಒಳಗಡೆ ಅವರಿಬ್ರ ಮಾತುಕತೆ, ಅವರಿಬ್ರು ಕುತ್ಕೊಂಡು ಮಾತಾಡ್ತಿದ್ದ ರೀತಿ, ಅದೇ ರೀತಿ ಗೋಲ್ಡ್ ಸುರೇಶ್ ಅವ್ರು ನೋಡಿದ್ರೆ ಗೋಲ್ಡ್ ಸುರೇಶ್ ಅವರ ಒಂದು ಆ ಗೋಲ್ಡ್ ಹಾಕೊಂಡು ಬಂದಿದ್ದು ಲಾಂಚಿಂಗ್ ಡೇ ದಿವಸ, ಅದಾದ ನಂತರ ಗೋಲ್ಡೇ ಬೇಡ ಅಂತ ತೆಗೆದಿಟ್ಟಿದ್ದು ಆಯ್ತಾ, ಕಾಲ್ ಮುರ್ಕೊಂಡಿದ್ದು, ಇವೆಲ್ಲವೂ ಕೂಡ ನಮಗೆ ನೆನಪಿಗೆ ಬಂದು. ಅದೇ ರೀತಿ ನಮಗೆ ಭವ್ಯಗೌಡ ಅನುಷಾ ಅವರ ಒಂದು ಫ್ರೆಂಡ್ಶಿಪ್ ನೆನಪಿಗೆ ಬಂತು. ಅನುಷಾ ಅವರು ಲಾಸ್ಟ್ ಡೇ ಅಲ್ಲಿ ಬಂದಿದ್ದು ಬಿಗ್ ಬಾಸಿಗೆ
ಆಮೇಲೆ ಅನುಷ್ ಅವರು ನರಕದಲ್ಲಿದ್ದಾಗ ಹತ್ತಿದ್ದು ಊಟಕ್ಕೋಸ್ಕರವಾಗಿ ಎಲ್ಲವೂ ಕೂಡ ಅಂದ್ರೆ ಬಿಗ್ ಬಾಸ್ ಕಂಡ ಸೀಸನ್ 11 ನೆನಪು ಮಾಡಿದ್ರು ಭವ್ಯ ಗೌಡ, ಅನುಷ, ಅದೇ ರೀತಿ ನಮ್ಮ ಹನುಮಂತು, ನಮ್ಮ ಧನ್ರಾಜು, ನಮ್ಮ ಯಾರು ನಮ್ಮ ಗೋಲ್ಡ್ ಸುರೇಶ್ ಎಲ್ಲರೂ ಕೂಡ ಬಿಗ್ ಬಾಸ್ ನಂತರ ನೆನಪು ಮಾಡಿದ್ರು ಅಂತಾನೆ ಹೇಳ್ಬೋದು. ಅನುಷ ಅವರಿಗೆ ಆಯ್ತಾ ನಿಜವಾಗ್ಲೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅದ್ರ ಜೊತೆಗೆ ಅನುಷ ಅವರು ಅವರ ಲೈಫನ್ನ ತಗೊಂಡೋಗೋ ರೀತಿ ಇದೆಯಲ್ಲ, ಅಂದ್ರೆ ನಾನು ಸೆಲೆಬ್ರಿಟಿ ಆಯ್ತಾ, ನಾನು ನನ್ನ ಒಂದು ವ್ಯಕ್ತಿತ್ವನ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ ಅನುಷ್ ಅವರಿಗೆ. ಒಳ್ಳೇದಾಗ್ಲಿ. ಭವ್ಯ ಗೌಡ ಅನುಷ ಅವರ ಒಂದು ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ. ಈ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದಾರಲ್ಲ, ಇವರ ಒಂದು ಫ್ರೆಂಡ್ಶಿಪ್ ಹೀಗೇನೆ ಆಯ್ತಾ ಫಾರ್ ಎವರ್ ಆಗಿರಲಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.